ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ಬೋದಾ? ನಿಧಿ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅವಳನ್ನು ನೋಡಿದಾಗ ಏನು ಅನಿಸುತ್ತೆ ನಿನಗೆ? ಅಪ್ಪ, ಅವ್ರು ತುಂಬ ಒಳ್ಳೆ ಮನಸ್ಸಿರೋ ಹುಡುಗಿ. ಅಷ್ಟೇನಾ? ಆಕೆ ಜೊತೆ ಇದ್ದಾಗ ನೀನು ಹೇಗಿರ್ತೀಯ ಅಂತ ನೋಡಿದ್ದೀನಿ. ಆಕೆಗೋಸ್ಕರ ನೀನು ಎದ್ದು ಮಾತಾಡಿದ್ದನ್ನು ನೋಡಿದ್ದೀನಿ. ಚಿಕ್ಕವನಾಗಿದ್ದಾಗ ನಿನ್ನ ಮೇಲೆ ಕೂಗಾಡಿದ್ರೂ ಕೂಡ ದಿನ ಬೆಳಗಾದ್ರೆ ನಿನ್ನೆ ನೋಡ್ತಾ ಇದ್ದವನು ನಾನು. ಆದರೆ ನಾನು ನೋಡಿದ ಕರ್ಣನಲ್ಲಿ ಬದಲಾವಣೆ ಬಂದದ್ದೇ ನಿಧಿಯಿಂದ. ಇದು ನಿನಗೆ ಹೌದು ಅಂತ ಅನ್ನಿಸ್ಲಿಲ್ವಾ? ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ತುಂಬ ಸಲ ಸೋತಿದ್ದೀನಿ. ಆದರೆ ಈ ಸಲ ಆ ಮನಸ್ಸಿನಲ್ಲಿ ನನಗೆ ನಿಧಿ ಕಾಣಿಸ್ತಾ ಇದ್ದಾಳೆ. ಸರಿನಾ ನಾನು ಹೇಳಿದ್ದು? ಅಪ್ಪ, ನೀವು ಹೇಳ್ತಿರೋದು ನಿಜ. ಆದರೆ ನಾನು ಇದೇವ್ರನ್ನ ಇಷ್ಟಪಡ್ತಾ ಇದ್ದೀನಿ. ನಾನು ಅವ್ರನ್ನ ಪ್ರೀತಿ ಮಾಡ್ತಿರೋದು ನಿಜ. ಗೊತ್ತು ತಾನೆ, ನಾನು ಕರ್ಣ ಸರ್ ಜೊತೆ ಮಾತಾಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ. ಆದ್ರೂ ಹೀಗೆ ಮಾಡ್ತಿದ್ಯಲ್ಲ, ಪ್ಲೀಸ್ ಆನ್ ಆಗು. ಛೇ, ಕಾಲ್ ಮಾಡು ಅಂದ್ರೆ ಕೈ ಕೊಡ್ತಿದ್ಯಲ್ಲ. ಪಾಪ ಕರ್ಣ ಸರ್ ಅವ್ರು ಮಾಡ್ತಿರೋ ತಪ್ಪಿಗೆ ಅಕ್ಕನ ಹತ್ರ ಸುಮ್ಮನೆ ಬೈಸ್ಕೊಂಡ್ರು. ಈಗ ನಾನು ಅವ್ರಿಗೆ ಫೋನ್ ಮಾಡಿ ಮಾತಾಡಿಲ್ಲ ಅಂದ್ರೆ ತಪ್ಪಾಗತ್ತೆ. ಪ್ಲೀಸ್ ಆನ್ ಆಗು. ಪ್ಲೀಸ್ 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 ಪ್ಲೀಸ್. ಮಲ್ಕೋ ಅಂದ್ರೆ ಏನ್ ಮಾಡ್ತಿದ್ಯಾ? ಅಕ್ಕ, ನಾನು ಮಲ್ಕೊಳ್ಳೋ ಮೊದಲು ಈ ಫೋನ್ ಎಬ್ಸಕ್ ನೋಡ್ತಾ ಇದ್ದೀನಿ. ತಲಹಟೆ ಸಾಕು, ಮೊಬೈಲ್ ಬಿಸಾಕ್ಬಿಟ್ಟು ಬಂದು ಮಲ್ಕೋ. ಅಕ್ಕ, ಏನ? ಒಂದು ನಿಮಿಷ ನಿನ್ನ ಫೋನ್ ಕೊಡ್ತೀಯಾ? ಏಕೆ? ನಾನು ಎಷ್ಟು ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಈ ಫೋನ್ ಆನೇ ಆಗ್ತಿಲ್ಲ. ಪ್ಲೀಸ್ ಕಣೆ, ನಿನ್ನ ಫೋನ್ ಕೊಡು. ನೀನೇನು ಚಿಕ್ಕ ಮಗುನ? ಪದೇ ಪದೇ ಅದನ್ನೇ ಹೇಳ್ತಿದ್ಯಲ್ಲ. ಹೋಗಿ ಮಲ್ಕೋ ಅಂದೆ. ಆಯಿತು, ಮಲಗ್ತೀನಿ. ಆದರೆ ಒಂದೇ ಒಂದ್ಸಲ ಫೋನ್ ಕೊಡು ಪ್ಲೀಸ್. ನಿಧಿ, ನೀನು ಕಾಲ್ ಮಾಡಲಿಲ್ಲ ಅಂದರೆ ಕಾರ್ತಿಕೇನು ಭಯ ಪಟ್ಕೊಳ್ಳಲ್ಲ. ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನನಗೆ ಕಾಲ್ ಮಾಡ್ತಾರೆ ಬಿಡು. ನೀನು ರೆಸ್ಟ್ ತಗೋ. ಅಕ್ಕ, ಕಾರ್ತಿಕ್ ಬಗ್ಗೆ ನನ್ನ ಕನಸಲ್ಲೂ ಯೋಚನೆ ಮಾಡಲ್ಲ. ನೀನೊಬ್ಳು. ಅಕ್ಕ, ನಾನು ಫೋನ್ ಮಾಡಬೇಕಾಗಿರೋದು ಕಾರ್ತಿಕ್ ಅಲ್ಲ, ಕರ್ಣ ಸರ್ಗೆ ಫೋನ್ ಕೊಡು. ಅತಿಯಾಗಿ ಆಡಬೇಡ. ಕರ್ಣ ನಿನಗೆ ಸರ್ರೇ ಇರ್ಬೋದು. ಕೆಲಸದ ವಿಚಾರ ಏನಿದ್ರು ಬೆಳಗ್ಗೆ ಕಾಲ್ ಮಾಡಿ ಮಾತಾಡ್ಕೊ. ಕಾರ್ತಿಕ್ಗೆ ಕಾಲ್ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಇವಳೊಬ್ಳು. ಈ ಅಕ್ಕಂಗೆ ಏನಾಗಿದೆ? ಇವಳಷ್ಟಕ್ಕೆ ಇವಳು ಕಾರ್ತಿಕ್ಗೆ ನನ್ನ ಹುಡುಗ ಅನ್ಕೊಂಡು ನನಗೆ ಪಾಠ ಮಾಡ್ತಾಳಲ್ಲ. ಅದು ಅಲ್ಲದೆ ಇವಾಗ ಏನಾದರೂ ಕರ್ಣ ಸರ್ ಹೆಸರು ಹೇಳಿದ್ರೆ ಕುದಿಯೋ ನೀರನ್ನ ಮತ್ತೆ ಬೆಂಕಿ ಮೇಲೆ ಇಟ್ಟಂಗಾಗುತ್ತೆ.